ನೀವೆಲ್ಲ ಮಾಟ ಮಂತ್ರಗಳು, ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಬಲಿಗಳು ನಡೀತವೆ ಅನ್ನೋದನ್ನ ಕೆಲವೊಂದು ದೃಶ್ಯಗಳಲ್ಲಿ ನೋಡಿರ್ತೀರಾ, ಅಥವಾ ಅದ್ರ ಬಗ್ಗೆ ಇಲ್ಲಿ ಹೀಗಾಯ್ತು ಅನ್ನೋದ್ರ ಬಗ್ಗೆ ಕೇಳಿರ್ತೀರಾ. ಆದ್ರೆ 21ನೇ ಶತಮಾನ ದ ಮಾಡರ್ನ್ ಯುಗ ಅಂತ ಏನ್ ಕರೆಸ್ಕೊಳ್ಳುತ್ತೆ, ಈಗ್ಲೂ ಈ ತರದ ಪ್ರಕರಣಗಳು ನಡೀತಾವ ಅಂತ ಕೇಳೋದಕ್ಕೆ ಆಶ್ಚರ್ಯ ಆಗುತ್ತಲ್ವಾ. 2022ರಲ್ಲಿ ಕೇರಳದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 2 ನರಬಲಿ ನಡೆದಿರುತ್ತೆ. ಮನುಷ್ಯ ತನ್ನ ಸಮೃದ್ಧಿ ಹೊಂದಬೇಕು ಅನ್ನೋ ದುರಾಸೆ, ನರಬಲಿಯ ನಂತರ ಆ ನರಬಲಿ ನಡೆದಿರ್ತಕ್ಕಂಥದ್ರದ್ದು ಭಕ್ಷಣ, ಮತ್ತೆ ಒಬ್ಬ ಕಾಮುಕನ ಒಂದು ಕ್ರೂರತೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಈ ಪ್ರಕರಣ ಹೇಗೆ ನಡೆಯುತ್ತೆ, ಏನಾಗುತ್ತೆ ಈ ಪ್ರಕರಣದಲ್ಲಿ, ಮುಂದೆ ಈ ಪ್ರಕರಣ ಹೇಗೆ ತಿರುವನ್ನ ಪಡ್ಕೊಳ್ಳುತ್ತೆ, ಏನೆಲ್ಲ ಆಯ್ತು ಈ ಪ್ರಕರಣದ ನಂತರ ಅನ್ನೋದನ್ನ ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಕೇರಳದ ಯಲಂದೂರು ಗ್ರಾಮದ ಈ ಕೇರಳ ಹ್ಯೂಮನ್ ಸ್ಯಾಕ್ರಿಫೈಸ್ ಪ್ರಕರಣ ಏನಿದೆ, ಹೇಗೆ ಶುರುವಾಯಿತು, ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಈಗ ಈ ಪ್ರಕರಣ ಶುರುವಾಗೋದು ಚೆನ್ನೈಯಲ್ಲಿ ಸೆಲ್ವರಾಜ್ ಅನ್ನೋನು ಅಲ್ಲಿ ಕೆಲ್ಸಕ್ಕೆ ಹೋಗಿರ್ತಾನೆ. ನಾವೀಗ ಬೇರೆ ಊರುಗಳಿಗೆ ಕೆಲ್ಸಕ್ಕೆ ಹೋಗಿದೀವಿ ಅಂತ ಅಂದಾಗ ಪ್ರತಿದಿನ ನಮ್ಮ ತಂದೆ ತಾಯಿಗಳಿಗೆ ಕಾಲ್ ಮಾಡೋದು, ಅವ್ರನ್ನ ವಿಚಾರಿಸ್ಕೊಳ್ಳೋದು ಇಂಥವನ್ನ ಮಾಡ್ತಾ ಇರ್ತೀವಿ. ಅವನು ಕೂಡ ತನ್ನ ತಾಯಿಗೆ ಕಾಲ್ ಮಾಡ್ತಾನೆ. ಸೆಲ್ವರಾಜು ಮೂಲತಃ ಬಂದ್ಬಿಟ್ಟು ಸೇಲಂ ಧರ್ಮಪುರಿ ಗ್ರಾಮದವನಾಗಿರ್ತಾನೆ. ಅವನ ತಾಯಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಅದೇ ಗ್ರಾಮದಲ್ಲಿ. ಪದ್ಮ ವಯಸ್ಸು 52 ವರ್ಷ ಆಗಿರುತ್ತೆ. ಇವನು ಕೆಲ್ಸಕ್ಕೋಸ್ಕರ ಚೆನ್ನೈಗೆ ಹೋಗಿರ್ತಾನೆ. ಆ ಚೆನ್ನೈಯಿಂದ ಪ್ರತಿದಿನ ನಾವು ಕಾಲ್ ಮಾಡೋ ಹಾಗೆ ಕಾಲ್ ಮಾಡಿದಾಗ ಅವರಮ್ಮ ಕಾಲ್ನ ಪಿಕ್ ಮಾಡ್ತಾ ಇರಲ್ಲ. ಎಷ್ಟು ಸರಿ ಕಾಲ್ ಮಾಡಿದ್ರು ಪಿಕ್ ಮಾಡ್ತಿರಲಿಲ್ಲ. ಯೂಶಲಿ ಪಿಕ್ ಮಾಡ್ತಾ ಇದ್ದವರು ನಮಗೀಗ ಯಾವಾಗಾದ್ರೂ ಕಾಲ್ ಯಾರಾದ್ರೂ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗೊಂದ್ ಸ್ವಲ್ಪ ಭಯ ಆಗುತ್ತೆ ಅಥವಾ ಆತಂಕ ಆಗುತ್ತಲ್ವಾ. ಅವಾಗ ನಾವೇನ್ ಮಾಡ್ತೀವಿ, ಪಕ್ಕದ ಮನೇಲಿ ಯಾರಿಗಾದ್ರೂ ಕಾಲ್ ಮಾಡ್ಬಿಟ್ಟು ಕೇಳ್ತೀವಿ ಏನಾಗಿದೆ ಅಂತ. ಅದೇ ತರ ಈ ಸೆಲ್ವರಾಜ್ ಇದ್ದವನು ಅವ್ರ ಆಂಟಿಗೆ ಕಾಲ್ ಮಾಡ್ತಾನೆ. ಅವ್ರ ಆಂಟಿ ಹೆಸರು ಬಂದ್ಬಿಟ್ಟು ಪಳನಿ ಅಮ್ಮ ಅಂತ ಹೇಳ್ಬಿಟ್ಟು, ಆಂಟಿ ನಾನು ಹಿಂಗೆ ನಮ್ಮಮ್ಮಂಗೆ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಮಾಡಿದ್ರೆ ಅವರು ರಿಸೀವ್ ಮಾಡ್ತಿಲ್ಲ, ಅವ್ರ ಹತ್ರ ಹೋಗಿ ಏನಾಗಿದೆ ಅಂತ ವಿಚಾರಿಸ್ಬಿಟ್ಟು ನಂಗೆ ಕಾಲ್ ಬ್ಯಾಕ್ ಮಾಡಕ್ ಹೇಳಿ ಅಂತ ಇವನು ಹೇಳ್ತಾನೆ ಅವ್ರ ಆಂಟಿಗೆ. ಅವ್ರ ಆಂಟಿ ಇದ್ದವರು, ಈ ಪಳನಿ ಅಮ್ಮ ಏನಿದ್ದಾರೆ ಅವರಿದ್ದವರು, ಓಕೆ ಇದು ವರ್ಕಿಂಗ್ ಅವರು, ಯೂಶಲಿ ಪದ್ಮ ಅವರು ಈ ಟೈಮಲ್ಲಿ ಕಾಲ್ನ ರಿಸೀವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಹುಶಃ ಆಮೇಲೆ ರಿಸೀವ್ ಮಾಡ್ಬೋದು ಅಂತೇಳಿ ಅವ್ರ ಮನೆಗೆ ಹೋಗಿ ನೋಡ್ತಾರೆ. ಬಟ್ ಅವರಲ್ಲಿ ಇರೋದೇ ಇಲ್ಲ. ಈ ವಿಷಯ ಹೇಗೋಗುತ್ತೆ ಅಂತ ಹೇಳಿದ್ರೆ ಒಂದು ಸುಮಾರು ದಿನದವರೆಗೂ ಹೋಗುತ್ತೆ, ಅಮ್ಮ ಇಲ್ಲೇ ಎಲ್ಲೋ ಹೋಗಿದ್ದಾರೆ ಅಂತೇಳಿ. ಯಾವಾಗ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಇಲ್ಲ ನನ್ನಮ್ಮ ನಿಜವಾಗ್ಲೂ ಕಾಣೆ ಆಗಿದ್ದಾರೆ ಅಂತ ಹೇಳಿ, ಇವಾಗ ಪ್ರಕರಣ ದಾಖಲಾಗುತ್ತೆ. 26 ಸೆಪ್ಟೆಂಬರ್ 2022ನೇ ತಾರೀಕಂದು ಒಂದು ಪ್ರಕರಣ ದಾಖಲಾಗುತ್ತೆ. ಹೀಗೆ ಪದ್ಮ ಅನ್ನೋರು 52 ವರ್ಷದ ವ್ಯಕ್ತಿ ಕಾಣೆ ಆಗಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಾಗುತ್ತೆ. ಇವಾಗ ಕಂಪ್ಲೇಂಟ್ ಬಂದಾಯ್ತು. ಪೊಲೀಸವರು ಅದ್ರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಆ ಪದ್ಮ ಅನ್ನೋರಿಂದ ಲಾಸ್ಟ್ ಕಾಲ್ ಯಾರಿಗೆ ಹೋಗಿರುತ್ತೆ ಅಥವಾ ಲಾಸ್ಟ್ ಕಾಲ್ ಯಾರಿಂದ ರಿಸೀವ್ ಆಗಿರುತ್ತೆ ಅಂತ ಹೇಳಿದ್ರೆ ಮಹಮ್ಮದ್ ಶಫಿ ಅನ್ನೋರಿಂದ ಹೋಗಿರುತ್ತೆ. ಜೊತೆಗೆ ಕೆಲವೊಂದು ಅಲ್ಲೇ ಅವ್ರೇನು ಕೆಲಸ ಮಾಡ್ತಾ ಇರ್ತಾರೆ, ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ CCTV ಫೋಟೇಜ್ ಏನಿರುತ್ತೆ ಆ ಫೋಟೇಜ್ ಅಲ್ಲೂ ಕೂಡ ನಾನು ಈಗಾಗಲೇ ಹೇಳಿದ್ನಲ್ಲ ಮಹಮ್ಮದ್ ಶಫಿ ಅಂತ ಹೇಳಿ, ಅವ್ರ ಜೊತೆಗೆ ಇವರು ಕಾರ್ ಹತ್ಕೊಂಡು ಹೋಗಿರೋ ಫೋಟೇಜ್ಗಳು ಕೆಲವೊಂದೆಲ್ಲ ಸಿಗ್ತವೆ. ಈಗ ಪೊಲೀಸ್ ಅವರು ತನಿಖೆನ ಶುರು ಮಾಡ್ತಾರೆ. ಮಹಮ್ಮದ್ ಶಫಿ ಅನ್ನೋರ್ನ ಹೇಗೋ ಹಿಡಿತಾರೆ. ಹಿಡಿದ್ಬಿಟ್ಟು ಅವ್ರನ್ನ ಕೇಳ್ತಾ ಹೋಗ್ತಾರೆ. ಆಕ್ಚುಲಿ ಇಲ್ಲಿ ಈ ಪ್ರಕರಣಕ್ಕೆ ಒಂದು ಮಹಾ ತಿರುವು ಅಥವಾ ಒಂದು ಪ್ರಕರಣದ ಒಂದು ಏನು ನಿಜವಾಗ್ಲೂ ಅಲ್ಲಿ ಇದೆ ಅನ್ನೋದು ಹೊರಗೆ ಬರೋದು ಮಹಮ್ಮದ್ ಶಫಿಯಿಂದ. ನಾನು ಇದೊಂದನ್ನೇ ಮಾಡಿಲ್ಲ, ನನ್ನ ಜೊತೆ ಬೇರೆ ಜನನೂ ಇದ್ದಾರೆ. ಹಾಗಾದ್ರೆ ಏನಿರ್ಬೋದು ಅದು? ಇನ್ನೊಂದ್ ಕಡೆ ಕೇರಳದ ಒಂದು ವೈದ್ಯ ದಂಪತಿ ಏನಿದ್ದಾರೆ, ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಅವ್ರದ್ದು ಹಾಸ್ಪಿಟಲ್ ಎಲ್ಲ ತುಂಬಾ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನೇ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಅವ್ರ ಮನೇಲಿ ಅವ್ರಿಗೆ ಏನೋ ಬೇಕಾಗಿರುತ್ತೆ. ಬಟ್ ತುಂಬಾ ದಿನದಿಂದನೂ ಹೊರಗಿನ ಜನಕ್ಕೆ ಅವರು ಚೆನ್ನಾಗಿ ಕಾಣ್ತಾ ಇದ್ರು ಒಳಗೆ ಅವ್ರಿಗೇನೋ ತುಂಬಾ ಲಾಸಸ್ ಆಗಿರ್ಬೋದು, ಅಥವಾ ನಮ್ಗೇನು ಸಂಪತ್ತು ಬೇಕು, ಸಮೃದ್ಧಿ ಬೇಕು, ಇವೇನು ಆಗ್ತಾ ಇಲ್ಲ ಅನ್ನೋದನ್ನ ತುಂಬಾ ಫೈನಾನ್ಷಿಯಲ್ ಆಗಿ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಎಷ್ಟು ಲೆವೆಲ್ಲಿಗೆ ಒಂದು ಅನುಭವಿಸ್ತಾ ಇರ್ತಾರೆ, ಅವ್ರಿಗೆ ಎಷ್ಟು ಲೆವೆಲ್ಲಿಗೆ ಅವರಿಗೆ ಒಂದು ಸಮೃದ್ಧಿ ಬೇಕಾಗಿರುತ್ತೆ ಅಂತ ಹೇಳಿದ್ರೆ ಯಾರನ್ನಾದ್ರೂ ಅಪ್ರೋಚ್ ಮಾಡಕ್ಕೆ ದೇ ಆರ್ ರೆಡಿ. ಆ ವೈದ್ಯ ದಂಪತಿ ಹೆಸರೇನಪ್ಪ ಅಂತ ಹೇಳಿದ್ರೆ ಭಗವಾಲ್ ಸಿಂಗ್ ಮತ್ತೆ ಲೈಲಾ ಸಿಂಗ್ ಅಂತ ಹೇಳ್ಬಿಟ್ಟು.
ಈ ಭಗವಾನ್ ಸಿಂಗ್ ಅನ್ನೋನಿಗೆ ಒಬ್ಳು ಫ್ರೆಂಡ್ ಇರ್ತಾಳೆ, ಫೇಸ್ಬುಕ್ ಇಂದ ಫ್ರೆಂಡ್ ಆಗಿರ್ತಾಳೆ. ಅವಳ ಹೆಸರು ಶ್ರೀದೇವಿ. ನೀಟಾಗಿ ಕೇಳಿಸ್ಕೊಳ್ಳಿ, ಅವಳ ಹೆಸರು ಶ್ರೀದೇವಿ. ಅವನೇನ್ ಮಾಡ್ತಾನೆ, ಇವಾಗ ನಾವೇನಾದ್ರೂ ಕಷ್ಟ ಇದೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಾಗೆ ಇವನು ಎಲ್ಲ ಪ್ರತಿಯೊಂದೂ ಆ ಶ್ರೀದೇವಿ ಹತ್ರ ಎಷ್ಟು ಕ್ಲೋಸ್ ಆಗಿರ್ತಾನೆ ಅಂತ ಹೇಳಿದ್ರೆ ಈಚ್ ಅಂಡ್ ಎವ್ರಿಥಿಂಗ್ ಹಿ ಹ್ಯಾಡ್ ಶೇರ್ಡ್ ವಿತ್ ಹರ್. ಈಗ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದನ್ನ ಅದನ್ನೆಲ್ಲ ಶೇರ್ ಮಾಡಿದಾಗ ಶ್ರೀದೇವಿ ಇವನಿಗೊಂದು ಸಲಹೆ ಕೊಡ್ತಾಳೆ. ನೋಡು, ನಾನು ಹಿಂಗೆ ಫೈನಾನ್ಷಿಯಲಿ ತುಂಬಾ ಕೆಳಗ್ ಹೋದಾಗ ನಾನೊಬ್ರನ್ನ ಪರಿಚಯ ಮಾಡ್ಕೊಂಡೆ, ನಾನೊಬ್ರನ್ನ ಅಪ್ರೋಚ್ ಮಾಡದೆ, ಅವರಿಂದಾಗಿ ನಂದು ಎಲ್ಲ ಸಮೃದ್ಧಿ ಆಯಿತು, ಜೊತೆಗೆ ನಾನು ಫೈನಾನ್ಷಿಯಲ್ ಏನೆಲ್ಲ ಇತ್ತು ತೊಂದರೆಗಳು ಅವೆಲ್ಲ ಸಾಲ್ವ್ ಆಗಿದೆ. ಹಾಗಾದ್ರೆ ಒಬ್ರು ಈ ತಾಂತ್ರಿಕೇನಂತ ಹೇಳ್ತೀವಿ ಅವರಿದ್ದಾರೆ, ನೀನು ಅವ್ರ ಹತ್ರ ಒಂದ್ಸರಿ ಹೋಗು, ನಿಂದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಒಂದು ಸೊಲ್ಯೂಷನ್ ಕೊಡ್ತಾಳೆ. ಆಯ್ತು, ಈ ವೈದ್ಯ ದಂಪತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ಅಪ್ರೋಚ್ ಮಾಡ್ತಾರೆ. ಯಾರಪ್ಪ ಆ ಅಪ್ರೋಚ್ ಮಾಡಿರೋದು ಅಂತ ಹೇಳಿದ್ರೆ ಮೊಹಮ್ಮದ್ ಶಫಿ. ಈಗ ಮೊಹಮ್ಮದ್ ಶಫಿ ಹತ್ರ ಬಂದಿದ ತಕ್ಷಣನೇ ಈತ ಅಷ್ಟೊಂದೇನು ಓದ್ಕೊಂಡಿಲ್ಲ, ಕೇವಲ 6ನೇ ತರಗತಿ ಏನೋ ಓದ್ಕೊಂಡಿದ್ದಾನೆ ಅನ್ನೋ ಪುರಾವೆ ಇದೆ. ಅಷ್ಟು ಓದ್ಕೊಂಡಿರೋನು ಯೋಚನೆ ಮಾಡಿ ಒಂದು ವೈದ್ಯ ದಂಪತಿ, ಡಾಕ್ಟ್ರು ಓದ್ಕೊಂಡಿರೋ ಇಬ್ರು ದಂಪತಿಗಳನ್ನ ಮನವೊಲಿಸ್ತಾನೆ. ಕೆಲವೊಂದು ನೋಡಿ, ನಿಮ್ಮ ಮನೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರೋದಕ್ಕೆ ನಿಮ್ಮ ಮನೆಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದರಿಂದನೇ ಇದಾಗ್ತಾ ಇರೋದು. ಸೊ ಇದಕ್ಕೆ ಕೆಲವೊಂದು ರಿಚುವಲ್ಸ್, ಕೆಲವೊಂದು ಆಚರಣೆಗಳನ್ನ ಮಾಡೋದ್ರ ಮೂಲಕ ಅದನ್ನ ಹೊರ ಹಾಕ್ಬಹುದು, ಅದನ್ನ ಪೂರ್ತಿ ಸಾಲ್ವ್ ಮಾಡಬಹುದು, ನಿಮ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅನ್ನೋದನ್ನ ಮನವೊಲಿಸ್ತಾನೆ ಯೋಚನೆ ಮಾಡಿ. ಶಫಿ ಏನು ಆಚರಣೆಗಳನ್ನ, ರಿಚುವಲ್ನ ಹೇಳ್ತಾನೆ. ಅದರಲ್ಲಿ ಮೊದಲನೇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಭಗವಾನ್ ಸಿಂಗ್ ಏನಿದಾಳೆ ಅವನ ಪತ್ನಿ ಲೈಲಾ ಹ್ಯಾಸ್ ಟು ಸ್ಲೀಪ್ ವಿತ್ ಶಫಿ. ಯೋಚನೆ ಮಾಡಿ, ಶಫಿ ಜೊತೆಗೆ ಆಕೆ ಮಲಗಬೇಕಾಗಿರುತ್ತೆ. ಅದನ್ನ ಆ ಭಗವಾನ್ ಸಿಂಗ್ ಏನಿದ್ದಾರೆ ಅದೇ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ನೋಡ್ಬೇಕಾಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೆಂಗೆ ಒಂದು ಎಜುಕೇಟೆಡ್ ಪರ್ಸನ್ಸ್ ಅನ್ನ, ಕೆಲವೊಬ್ರು, ನಾನು ಅನ್ಎಜುಕೇಟೆಡ್ ಅಂತ ಹೇಳ್ತಾ ಇಲ್ಲ ಇದರಲ್ಲಿ, ಹೇಗೆ ಒಂದು ವ್ಯಕ್ತಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇದೆ ಅನ್ನೋ ತರದಲ್ಲಿ ನಂಬಿಸ್ಬಿಡ್ತಾನೆ ಅನ್ನೋದನ್ನ ಯೋಚನೆ ಮಾಡಿ. ಹೇಗೆ ಅವ್ರು ಅಷ್ಟೊಂದು ಎಜುಕೇಟೆಡ್ ಆಗಿದ್ರು ಕೂಡ ಹೆಂಗ್ ಇದನ್ನ ಅಕ್ಸೆಪ್ಟ್ ಮಾಡಿದ್ರು, ಹೆಂಗ್ ಇದನ್ನ ಆಚರಣೆ ಮಾಡಿದ್ರು. ನಂಗೆ ಈ ವಿಷಯ ಕೇಳಿದಾಗ, ಆ ವಿಷಯದ ಬಗ್ಗೆ ನೋಡಿದಾಗ ನಿಜವಾಗ್ಲೂ ಹೀಗೂ ಮಾಡ್ತಾರ ಜನ, ಅವ್ರಿಗೇನೋ ಬೇಕು ಅನ್ನೋದಕ್ಕೋಸ್ಕರ ಅಂತ ಅನ್ನಿಸ್ಬಿಡ್ತು. ಫಸ್ಟ್ನೇದಾಯ್ತು. ನೆಕ್ಸ್ಟ್ 2ನೇದು, ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದಕ್ಕೆ ನಾವು ರಿಚುವಲ್ ಆಗಿ ಒಂದು ನರ ಬಲಿ ಕೊಡಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಈ ನರಬಲಿಗೆ ಬಲಿಯಾಗ್ತಕ್ಕಂಥವ್ರು ಯಾರು? ತ್ರಿಶೂರ್ ಜಿಲ್ಲೆಯ ರೋಸ್ಲಿನ್ ಅಂತ 49 ವರ್ಷದ ಮಹಿಳೆ. ಇವಳು ಒಂದು ಲಾಟ್ರಿ ಟಿಕೆಟ್ ಆ ತರದ ವ್ಯಾಪಾರದಲ್ಲಿ ಇರ್ತಾಳೆ. ಅವಳಿಗೆ ಈ ಅಪ್ರೋಚ್ ಮಾಡ್ತಾರೆ, ಏನು ಭಗವಾನ್ ಸಿಂಗ್ ಮತ್ತೆ ಲೈಲಾ ಏನಿದ್ದಾರೆ ಅವ್ರು ಹೋಗಿ ಅಪ್ರೋಚ್ ಮಾಡ್ತಾರೆ. ನೋಡು, ನಾವೊಂದು ವಿಡಿಯೋ ಮಾಡಬೇಕಾಗಿದೆ, ಅಡಲ್ಟ್ ವಿಡಿಯೋ, ಅಂದರೆ ಪಾರ್ನ್ ರಿಲೇಟೆಡ್ ವಿಡಿಯೋಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಸ್ವಲ್ಪ ಹೊತ್ತಿನ ವಿಡಿಯೋ ಅಷ್ಟೇನೆ, ಇದಕ್ಕೆ ನಾನು 10 ಲಕ್ಷ ಕೊಡ್ತೀನಿ ಅಂತ. ಲೈಲಾ ಹೆಂಗೆ ಅವಳನ್ನ ಮನವೊಲಿಸ್ತಾಳೆ ಅಂತ ಹೇಳಿದ್ರೆ, ನೋಡು, ಪ್ರತಿದಿನ ದುಡಿದ್ರು ನಿನಗೊಂದಷ್ಟು ಹಣ ಬರ್ಬೋದು ಅಷ್ಟೇನೆ, ಬಟ್ ನೀನು ಕೆಲವು ನಿಮಿಷ ಈ ವಿಡಿಯೋಗೆ ನೀನು ಸಹಕರಿಸಿದ್ರೆ ನಿಂಗೆ 10 ಲಕ್ಷ ಸಿಗುತ್ತೆ. ಈ 10 ಲಕ್ಷದ ಆಸೆಗೆ ರೋಸ್ಲಿನ್ ಏನ್ ಮಾಡ್ತಾಳೆ, ಓಕೆ ಅಂತ ಒಪ್ಕೊಂತಾಳೆ. ಈ ಕಡೆ ಒಪ್ಕೊಂಡ್ಲು, ಅವಳನ್ನ ಕರ್ಕೊಂಡ್ ಬಂದ್ರು. ಈ ಕಡೆ ಇದು ಏನ್ ರಿಚುವಲ್ನ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಶಫಿ. ಆಕೆ ರೋಸ್ಲಿನ್ ಬಂದಾಗ ಅವಳನ್ನ ಬೆಡ್ಗೆ ಟೈ ಮಾಡ್ತಾರೆ, ಪೂರ್ತಿ ಕಟ್ಟಿಬಿಡ್ತಾರೆ. ಕಟ್ಟಿದಾಗ ರೋಸ್ಲಿನ್ಗೆ ಎಲ್ಲೋ ಡೌಟ್ ಬರುತ್ತೆ, ದಿಸ್ ಇಸ್ ನಾಟ್ ವಿಡಿಯೋ ಕಂಟೆಂಟ್, ಏನೋ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ಳೋದ್ರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಲಾ ಏನಿದ್ದಾಳೆ ಅವಳ ಕತ್ತನ್ನ ಸೀಳ್ತಾಳೆ. ಕತ್ತನ್ನ ಸೀಳಿದು ಹೋಗ್ಲಿ, ಆಕೆನ ಬಲಿ ಹೆಂಗ್ ತಗೊಳ್ತಾರೆ ಅಂದ್ರೆ, ದೇಹನ ತುಂಡವಾಗಿ ಕತ್ತರಿಸಿ ಅದರಿಂದ ಮಾಂಸ ತೆಗೆದು ಅದನ್ನ ಬೇಯಿಸಿ ತಿಂತಾರೆ. ಕೇಳೋದಕ್ಕೆ ಎಷ್ಟು ಕಷ್ಟವಾಗಿದೆಯೋ ಯೋಚನೆ ಮಾಡಿ ಆ ಮಹಿಳೆ ಪರಿಸ್ಥಿತಿನ. ಈಗ ರಿಚುವಲ್ ಮುಗೀತು. ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಹೋಗುತ್ತೆ, ಬಟ್ ಈ ದಂಪತಿಗಳು ಏನಿದ್ರಲ್ಲ ಅವ್ರದ್ದು ಏನು ಪ್ರಾಬ್ಲಮ್ಸ್ ಏನಿತ್ತು ಅದರಲ್ಲಿ ಏನೂ ಕೂಡ ಸ್ವಲ್ಪನೂ ಬದಲಾವಣೆ ಆಗೋದಿಲ್ಲ. ಮತ್ತೆ ಬರ್ತಾರೆ ಶಫಿ ಹತ್ರ.
ನೋಡಿ ಏನು ಬದಲಾವಣೆ ಆಗಿಲ್ಲ ಅಷ್ಟೊಂದೆಲ್ಲ ಮಾಡಿದ್ರು ಅಂತ ಹೇಳಿ. ಶಫಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇದು ತುಂಬ ಡಿಫಿಕಲ್ಟ್ ಆಗಿದೆ ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಗೇನಾಗಿದೆ ಅದು, ಇದಕ್ಕಿನ್ನೂ ಬಲಿಷ್ಠವಾಗಿರ್ತಕ್ಕಂಥ ಬಲಿ ತಗೋಬೇಕು, ಇನ್ನೂ ಬಲಿಷ್ಠವಾಗಿರ್ತಕ್ಕಂಥ ಆಚರಣೆ ಮಾಡಬೇಕು ಅಂತ ಹೇಳಿ ಮತ್ತೆ ಸಜೆಸ್ಟ್ ಮಾಡ್ತಾನೆ, ಮತ್ತೆ ಮನವೊಲಿಸ್ತಾನೆ. ಇವಾಗ 2ನೇ ನರಬಲಿ. ಯಾರ್ದು ಆ ನರಬಲಿ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಕೊಂಡು ಬಂದಲ್ಲ, ಸೆಲ್ವರಾಜ್ ಅವ್ರ ಅಮ್ಮ ಮಿಸ್ ಆಗಿದ್ಲು, ಪದ್ಮ 52 ವರ್ಷದ ಮಹಿಳೆ ಅಂತ ಹೇಳಿ, ಅವ್ರಿಗೆ ಈಕೆನೂ ಕೂಡ ಮನವೊಲಿಸಿ ಆಗ್ಲೇ ಹೇಳ್ದಂಗೆ 15,000ದಿಂದ 16,000 ಕೊಡ್ತೀವಿ, ಈ ತರ ವಿಡಿಯೋ ಮಾಡಬೇಕು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. 2ನೇ ನರಬಲಿ ಸ್ವಲ್ಪ ಬಲಿಷ್ಠವಾಗಿರ್ಬೇಕು ಅಂತ ಹೇಳಿ ಶಫಿ ಹೇಳಿರ್ತಾನಲ್ಲ, ಅದೇ ತರ ಇರುತ್ತೆ. ಏಕೆನ ಒಂದು ಪ್ಲಾಸ್ಟಿಕ್ ಅಲ್ಲಿ ಫುಲ್ ಟೈ ಮಾಡಿಬಿಟ್ಟು ಕಟ್ಟಿಬಿಟ್ಟು ಅವಳನ್ನ ಪೂರ್ತಿ ಅವಳಿಗೆ ಪ್ರಜ್ಞಾಹೀನ ಸ್ಥಿತಿ ಹೇಳ್ತೀವಲ್ಲ ಆ ತರ ಮಾಡ್ತಾರೆ. ಮಾಡಿದ್ಮೇಲೆ ಸೇಮು ಲೈಲಾ ಏನಿದ್ದಾಳೆ ಅವಳ ಕತ್ತನ್ನ ಸೀಳ್ತಾಳೆ. ಜೊತೆಗೆ ಭಗವಾಲ್ ಸಿಂಗ್ ಏನಿದ್ದಾರೆ ಅವಳದು ಪ್ರೈವೇಟ್ ಪಾರ್ಟ್ ಏನಿದೆ, ಆ ಪ್ರೈವೇಟ್ ಪಾರ್ಟಿಗೆ ತುಂಬಾ ಹಿಂಸೆ ಮಾಡ್ತಾರೆ. ಜೊತೆಗೆ ಅವಳ ರಕ್ತನ ಹೀರ್ಬಿಟ್ಟು ಅವಳ ಬಾಡಿನ ತುಂಡಾಗಿ ಕತ್ತರಿಸಿ ಸೇಮು ಆಗ್ಲೇ ಹೇಳಿದ್ನಲ್ಲ ಅದೇ ತರದಲ್ಲಿ ಫಸ್ಟ್ನೇ ಪ್ರಕರಣದಲ್ಲಿ ಮಾಡ್ದಾಗೆ ಮಾಡ್ತಾರೆ. ಇಲ್ಲಿ ರಕ್ತ ಏನಿರಿರ್ತಾರೆ ಆ ರಕ್ತನ ಇಡೀ ಮನೆಗೆ ಚಿಮುಕಿಸ್ತಾರೆ. ಮೊದಲನೇ ಪ್ರಕರಣದಲ್ಲೂ ಕೂಡ ಮತ್ತೆ 2ನೇ ಪ್ರಕರಣದಲ್ಲೂ ಕೂಡ 2 ಬಾಡಿಗಳನ್ನ ಅವ್ರದೇ ಕಾಂಪೌಂಡ್ ಅಲ್ಲಿ ಹಿಂದೆಗಡೆ ಹೂತಾಕ್ತಾರೆ. ರಿಚುವಲ್ ಎಂಡ್ ಆಯ್ತು, ಆದ್ರೆ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದು ಈಗ ಶಫಿನ ಕರ್ಕೊಂಡು ಬಂದಿದ್ದಾರೆ. ಅವನು ಹಿಂಗಿಂಗೆ ನಾನು ಒಬ್ನೇ ಮಾಡಿರೋದಲ್ಲ, ನನ್ನ ಜೊತೆ ಇನ್ನ 2 ಇದ್ದಾರೆ ಅಂತ ಹೇಳಿ ಹೇಳ್ತಾನೆ. ಈ ಪ್ರಕರಣದಲ್ಲಿ ಒಂದು ಕ್ಯೂರಿಯಾಸಿಟಿ ಬರ್ತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ, ಮೊಹಮ್ಮದ್ ಶಫಿ ಮತ್ತೆ ಶ್ರೀದೇವಿ. ಆಕ್ಚುಲಾಗಿ ಶ್ರೀದೇವಿ ಅನ್ನೋದು ಯಾರೋ ಒಬ್ಳು ಮಹಿಳೆ ಆಗಿರ್ಲಿಲ್ಲ, ಈ ಶಫಿಯ ಫೇಕ್ ಅಕೌಂಟ್ ಆಗಿರುತ್ತೆ. ಈ ಮೊಹಮ್ಮದ್ ಶಫಿ ಈತ ಒಬ್ಬ ಕ್ರೂರವಾಗಿರ್ತಕ್ಕಂಥ ಕಾಮುಕ. ಈಗಾಗಲೇ ಶಫಿ ಮೇಲೆ 10ಕ್ಕಿಂತ ಹೆಚ್ಚು ಕೇಸ್ಗಳು ಪ್ರಕರಣ ದಾಖಲಾಗಿರ್ತವೆ. ಅದರಲ್ಲಿ ಒಂದು 2020ರಲ್ಲಿ ಇರ್ತಕ್ಕಂಥ ಕೇಸು ಯಾವುದು ಅಂತ ಹೇಳಿದ್ರೆ 75 ವರ್ಷದ ಒಂದು ವೃದ್ಧೆ ಮೇಲೆ ಈತ ಅತ್ಯಾಚಾರ ಮಾಡಿರ್ತಾನೆ. ಅಂದ್ರೆ ಈ ಪ್ರಕರಣ ನಮಗೆ ಒಂದು ನರಬಲಿ ಅಂತಾನೆ ಮಾತ್ರ ಹೇಳ್ತಾ ಇಲ್ಲ, ಒಬ್ಬ ಕಾಮುಕನ ಕ್ರೂರತೆ ನಾವು 2 ಪ್ರಕರಣಗಳಲ್ಲಿ ನೋಡ್ಬೋದು. ಈವನ್ ರೋಸ್ಲಿನ್ ಆಗಿರ್ಬೋದು, ಜೊತೆಗೆ ಪದ್ಮ ಆಗಿರ್ಬೋದು, ಅವರ ಪ್ರೈವೇಟ್ ಪಾರ್ಟ್ಗಳಿಗೆ ಒಂದು ಬ್ರೂಟಲ್ ಆಗಿ ಅಬ್ಯೂಸ್ ಆಗುವಂಥದ್ದಾಗಿರಬಹುದು. ಜೊತೆಗೆ ಅವಳನ್ನ ಪೀಸ್ ಆಗಿ ಇಬ್ರು ಕೇಸಲ್ಲೂ ಪೀಸ್ ಆಗಿ ಕತ್ತರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಿಷ್ಟು ಪ್ಲಾನು ಶಫೀದು. 12 ಅಕ್ಟೋಬರ್ 2022ರಲ್ಲಿ ಆ 3 ಜನನ್ನ ಜೈಲಿಗೆ ಹಾಕ್ತಾರೆ. ಈ ಪ್ರಕರಣ ಈಗಲೂ ಕೂಡ ತನಿಖೆಯಲ್ಲೇ ಇದೆ. ಆ 2 ವಿಕ್ಟಿಮ್ ಫ್ಯಾಮಿಲಿಗೆ ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ನಾವಿನ್ನ ಎಲ್ಲಿದ್ದೀವಿ? ಎಲ್ಲಿಂದ ಬ್ಲ್ಯಾಕ್ ಮ್ಯಾಜಿಕ್ಕು? ಇನ್ನೂ ನರಬಲಿ ಎಲ್ಲ ನಾವು ನಂಬ್ತೀವಿ. ಇಷ್ಟೊಂದು ಎಜುಕೇಟೆಡ್ ಯುಗ ಆದ್ರೂ ಇಂಥವನ್ನೆಲ್ಲ ನಂಬ್ತಾ ಇದೀವಿ. ಇಂಥವೆಲ್ಲ ನಿಜವಾಗ್ಲೂ ಸಮಾಜದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು, ಆರ್ ವಿ ರಿಯಲಿ ಎಜುಕೇಟೆಡ್ ಅಂತ. ಇದು ಕೇರಳದ ಹ್ಯೂಮನ್ ಸ್ಯಾಕ್ರಿಫೈಸ್ ಪ್ರಕರಣ. ಹಾಗಾದ್ರೆ ಇನ್ನು ಈ ತರದ್ದೇ ತುಂಬಾ ಕ್ಯೂರಿಯಾಸಿಟಿ, ಜೊತೆಗೆ ನಾವು ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ತರ್ತೀವಿ. ಥ್ಯಾಂಕ್ ಯು.